ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಲ್ಲಿಸೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿ ಸೇವೆಗೆ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. 6 ವಾರಗಳ ಒಳಗೆ ಸ್ಥಗಿತವಾಗದಿದ್ರೆ ಜಪ್ತಿ ಕಾರ್ಯಾಚರಣೆ ಶುರುವಾಗುತ್ತೆ. ಸಾರಿಗೆ ಇಲಾಖೆ ಜಪ್ತಿ ಕಾರ್ಯಾಚರಣೆಗೆ ಮುಂದಾಗುತ್ತೆ. ಹೈಕೋರ್ಟ್ನ ಆದೇಶದಿಂದ ಬೈಕ್ ಮಾಲೀಕರ ಬದುಕು ಬರ್ಬಾದಾಗ್ತಾ ಇದೆ. ನಿಯಮಬದ್ಧ ಮಾರ್ಗಸೂಚಿಯನ್ನ ರೂಪಿಸಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಇದನ್ನೇ ನಂಬಿ ಜೀವನ ಸಾಗಿಸ್ತಾ ಇದ್ವಿ. ಈಗ ಇದ್ದಕ್ಕಿದ್ದ ಹಾಗೆ 6 ವಾರಗಳಲ್ಲಿ ರದ್ದು ಮಾಡಿಬಿಟ್ರೆ ಹೇಗೆ ಅನ್ನೋದು ಅವರ ಆತಂಕ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದೆ. ಸತ್ತಾರ್, ಈಗ ಹೈಕೋರ್ಟ್ 6 ವಾರಗಳ ಗಡುವು ಕೊಟ್ಟಿದೆ. ಬಟ್ ಇದಕ್ಕೆ ಮುಂಚೆಯಿಂದನೂ ಆಗ್ರಹ ಇದ್ದಿದ್ದೌದು ಇದನ್ನ ನಿಲ್ಲಿಸಬೇಕು ಅನ್ನೋದು. ಈಗ ಈ ಬೈಕ್ ಟ್ಯಾಕ್ಸಿಗಳ ಚಾಲಕರೇನಿದ್ರು ಅವ್ರ ಪರಿಸ್ಥಿತಿ ಏನು, ಅವರು ಏನು ಆಗ್ರಹ ಪಡಿಸ್ತಾ ಇದ್ದಾರೆ? ವಿಜಯ್, ಹೈಕೋರ್ಟ್ ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್ ಅವರ ಏಕಸದಸ್ಯ ಪೀಠ ಏನಿದೆ ಮೊನ್ನೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿತ್ತು. ರಾಜ್ಯದಲ್ಲಿ 6 ವಾರದೊಳಗಾಗಿ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಸ್ಥಗಿತ ಮಾಡಬೇಕು. ಜೊತೆಗೆ ಸರ್ಕಾರಕ್ಕೆ ಕೂಡ ಒಂದು ನಿರ್ದೇಶನ ಕೊಟ್ಟಿತ್ತು. 3 ತಿಂಗಳ ಒಳಗಾಗಿ ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಬೇಕು. ಮಾರ್ಗಸೂಚಿ ಹೊರಡಿಸಿದ ಹೊರತು ಬೈಕ್ ಟ್ಯಾಕ್ಸಿಗೆ ಅವಕಾಶ ಮಾಡಿಕೊಡಲ್ಲ ಅನ್ನೋದನ್ನು ಹೈಕೋರ್ಟ್ ಹೇಳಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ವಿಚಾರ, ಈ ಹಿಂದೆ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಡುವೆ ಆಗಾಗ ಕಿರಿಕ್ ಕೂಡ ಆಗ್ತಾ ಇತ್ತು. ಇಲ್ಲಿ ಆಟೋ ಚಾಲಕರ ವರ್ಷನ್ ಏನು ನೋಡೋದಾದ್ರೆ, ರಾಜ್ಯದಲ್ಲಿರುವಂತಹ ಏನು ಬೈಕ್ ಟ್ಯಾಕ್ಸ್ ಏನಿದೆ, ಒಂದಿಷ್ಟು ಜನ ಹೊರ ರಾಜ್ಯದವರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೊರ ರಾಜ್ಯದ ರಿಜಿಸ್ಟ್ರೇಷನ್ ವಾಹನ ಇಲ್ಲಿ ಅಗ್ರಿಗೇಟರ್ ಕಂಪನಿಗಳು ತಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇದರಿಂದ ಇಲ್ಲಿರುವಂತಹ ಆಟೋ ಚಾಲಕರಿಗೆ ತೊಂದರೆ ಆಗ್ತಿತ್ತು ಅನ್ನೋದು ಆಟೋ ಚಾಲಕರ ವರ್ಷನ್ ಆದ್ರೆ, ಇಲ್ಲಿ ಬೈಕ್ ಟ್ಯಾಕ್ಸಿ ಅವರು ಈಗ ಅವರ ಬದುಕು ಕೂಡ ಅತಂತ್ರ ಆಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ರಾಜ್ಯದಲ್ಲಿ ಸರಿಸುಮಾರು 1 ಲಕ್ಷದಷ್ಟು ಬೈಕ್ ಟ್ಯಾಕ್ಸಿ ಚಾಲಕರಿದ್ದಾರೆ. ಜೊತೆಗೆ ಬೈಕ್ ಟ್ಯಾಕ್ಸಿ ಚಾಲಕರೇನಿದ್ರೆ ಅವರು ಓನರ್ ಕೂಡ, ಅಂದ್ರೆ ಅವರು ಒಂದಿಷ್ಟು ಸಾಲ ಮಾಡಿ ತನ್ನ ಬೈಕ್ ಅನ್ನು ತೆಗೆದುಕೊಂಡಿರ್ತಾರೆ. ತದನಂತರದಲ್ಲಿ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಈ ರೀತಿಯ ಕಂಪನಿಗಳ ಜೊತೆ ಅವರು ಅಟ್ಯಾಚ್ ಆಗಿರ್ತಾರೆ. ಈಗ ಅದನ್ನು ಬ್ಯಾನ್ ಆದ್ರೆ ನಮ್ಮ ಪರಿಸ್ಥಿತಿ ಏನಕ್ಕೆ, ನಮ್ಮ ಬದುಕು ಇದರ ಮೇಲೆ ನಿಂತಿದೆ. ಅದ್ರ ಜೊತೆಗೆ ನಾವು ಬೇರೆ ಎಲ್ಲೂ ಓಡಿಸಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿಯ ರಿಜಿಸ್ಟ್ರೇಷನ್ ವಾಹನವನ್ನು ಬೇರೆ ರಾಜ್ಯದಲ್ಲೂ ಕೂಡ ಓಡಿಸಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಅತಂತ್ರವಾಗಿದೆ. ಆದ್ದರಿಂದ ಸೂಕ್ತವಾದ ಒಂದು ಮಾರ್ಗಸೂಚಿಯನ್ನು ಸರ್ಕಾರ ಶೀಘ್ರದಲ್ಲೇ ಪ್ರಕಟ ಮಾಡಬೇಕು. ಆ ಮಾರ್ಗಸೂಚಿ ಏನಾದರೂ ಪ್ರಕಟ ಆಗಿ ತದನಂತರದಲ್ಲಿ ಅದೇನು ಹೈಕೋರ್ಟ್ಗೆ ಸಲ್ಲಿಕೆ ಆದ ನಂತರದಲ್ಲಿ ಮತ್ತೆ ಏನಾದರೂ ನಮಗೆ ಅವಕಾಶ ಸಿಗ್ಬೋದು. ಇದೇ ಕಾರಣಕ್ಕೆ ಒಂದು ಮಾರ್ಗಸೂಚಿಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಈಗ ಅಥವಾ ಸಾರಿಗೆ ಇಲಾಖೆ ಏನು ಮಾಡುತ್ತೆ ಅನ್ನೋದು ನೋಡಿದ್ರೆ, ಸಾರಿಗೆ ಇಲಾಖೆ ಶೀಘ್ರದಲ್ಲಿ ಒಂದು ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡುತ್ತೆ. ಆ ಮಾರ್ಗಸೂಚಿಯಲ್ಲಿ ಇವರ ಒತ್ತಾಯ ಏನಂದ್ರೆ, ಇಲ್ಲಿಯ ಚಾಲಕರು ಒಂದಿಷ್ಟು ಜನ, ಅಂದ್ರೆ ನಾನೀಗ ಎಕ್ಸ್ಪ್ಲೈನ್ ಮಾಡಿದಂತೆ ಈ ರಾಜ್ಯದ ಚಾಲಕರು ಇಲ್ಲಿಯ ರಿಜಿಸ್ಟ್ರೇಷನ್ ವಾಹನಕ್ಕೆ ಒಂದಿಷ್ಟು ಮಾನದಂಡವನ್ನು ತಂದು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕರು ಮಾತ್ರ ಅಸೋಸಿಯೇಷನ್ ಬೇಡಿಕೆ ಇಟ್ಟಿರುವಂತದ್ದು. ಅದರ ಹೊರತಾಗಿ ಈಗ ಹೊರ ರಾಜ್ಯದಿಂದ ಒಂದಿಷ್ಟು ಜನ ಗುತ್ತಿಗೆ ಆಧಾರದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೊರ ರಾಜ್ಯದ ವಾಹನ ಇಲ್ಲಿ ಓಡಾಡ್ತಾ ಇದೆ, ಬೈಕ್ ಟ್ಯಾಕ್ಸಿ ಇಲ್ಲಿ ಓಡಾಡ್ತಾ ಇದೆ. ಹೊರ ರಾಜ್ಯದ ಚಾಲಕರನ್ನು ಕರೆತಂದು ಇಲ್ಲಿ ಬೈಕ್ ಟ್ಯಾಕ್ಸಿ ಅನ್ನು ರನ್ ಮಾಡಲಾಗ್ತಾ ಇದೆ. ಈ ರೀತಿ ಮಾಡೋದಕ್ಕೆ ಕಡಿವಾಣ ಹಾಕಿ ಇಲ್ಲಿ ಇದೇ ರಾಜ್ಯದ ಚಾಲಕರು, ಇದೇ ರಾಜ್ಯದ ರಿಜಿಸ್ಟ್ರೇಷನ್ ಇರುವಂತಹ ವಾಹನಕ್ಕೆ ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡುವ ಮೂಲಕ ನಮ್ಮ ಬದುಕಿಗೆ ನಮ್ಮ ಬದುಕಿಗೆ ಈ ರೀತಿಯಲ್ಲಿ ಒಂದು ಆಸರೆ ಆಗಬೇಕು ಸಾರಿಗೆ ಇಲಾಖೆ ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಓವರ್ ಆಲ್ ನೋಡೋದಾದ್ರೆ ಈ ರೀತಿಯ ಸ್ಥಗಿತ 6 ವಾರದಲ್ಲಿ ಇದು ಸ್ಥಗಿತ ಆದ್ರೆ ಮುಂದೆ ಅನ್ನೊಂದು ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ. ಯಾಕಂದ್ರೆ ಬಹುತೇಕರು ಕಳೆದ ಹಲವು ವರ್ಷಗಳಿಂದ ಇದೇ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ತಮ್ಮ ಲೈಫ್ ಅನ್ನು ಕಂಡುಕೊಂಡಿದ್ದಾರೆ, ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ. ಇಂತಹ ಟೈಮ್ನಲ್ಲಿ ಇದೇನಾದರೂ ಸ್ಟಾಪ್ ಆದ್ರೆ ತಮ್ಮ ಬದುಕು ಅತಂತ್ರ ಆಗುತ್ತೆ ಅನ್ನೋ ಆತಂಕವನ್ನು ಕೂಡ ಇದೀಗ ಬೈಕ್ ಟ್ಯಾಕ್ಸಿಯ ಚಾಲಕರು ಮತ್ತು ಬೈಕ್ ಟ್ಯಾಕ್ಸಿಯ ಮಾಲಕರು ವ್ಯಕ್ತಪಡಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.